ಎಲ್ಲೆಲ್ಲಿ ದಾಳಿ ಆಗ್ತಾ ಇದೋ ಅಲ್ಲಿ ಪ್ರತಿದಾಳಿ, ಭಾರತದ ಪ್ರತಿದಾಳಿ ಆಗ್ತಾ ಇದ್ದಂತೆ ಈಗ ದಾಳಿ ನಿಲ್ಲಿಸಿದೆ ಪಾಕಿಸ್ತಾನ ಜಮ್ಮುವಿನಲ್ಲಿ. ಹಾಗಾಗಿ ಜಮ್ಮುವಿನಲ್ಲಿ ಬ್ಲಾಕ್ಔಟ್ ತೆರವು ಮಾಡೋದಕ್ಕೆ ಸೂಚನೆ. ಭಾರತದ ಪ್ರತಿದಾಳಿ ಹೇಗಿತ್ತು ಅಂತಂದ್ರೆ ಸದ್ಯಕ್ಕೆ ಬಾಲ ಮುದುರ್ಕೊಂಡಿದೆ ಪಾಕಿಸ್ತಾನ. ಇವರ ಯೋಗ್ಯತೆ ಎಷ್ಟರ ಮಟ್ಟಿಗಿತ್ತು ಅಂತಂದ್ರೆ ಒಂದ್ ಕಡೆಗೆ ಆ ದೇಶದ ಪ್ರಧಾನಿ ಹೇಳ್ತಾರೆ ನಾವು ಬಿಡಲ್ಲ, ಸರಿಯಾದ ಉತ್ತರ ಕೊಡ್ತೀವಿ ಅಂತ. ತಕ್ಷಣಕ್ಕೆ ರಕ್ಷಣಾ ಸಚಿವ ಹೇಳ್ತಾರೆ ಇಲ್ಲ ಇಲ್ಲ ಭಾರತ ಏನ್ ದಾಳಿ ಮಾಡ್ಲಿಲ್ಲ ಅಂದ್ರೆ ನಾವೇನ್ ಮಾಡಕ್ ಹೋಗಲ್ಲ ಅಂತ. ಇವ್ರ ಯೋಗ್ಯತೆ ಇಷ್ಟು, ಇವ್ರ ಯೋಗ್ಯತೆ ಇದು. ಯಾವಾಗ ಸರಿಯಾಗಿ ಏಟು ಬಿತ್ತಲ್ಲ ಬಾಯಿ ಮುಚ್ಕೊಳ್ತು, ಬಾಲ ಮುದುರ್ಕೊಳ್ತು. ಈಗ ಮತ್ತೆ ಲೈಟ್ಗಳು ಆನ್ ಆಗಿದೆ. ಜಮ್ಮು ಕಾಶ್ಮೀರದ ಲೈಟ್ಗಳು ಆನ್ ಆಗಿದೆ, ಪಾಕಿಸ್ತಾನದ ಲೈಟ್ ಆಫ್ ಆಗಿದೆ. ವೆರಿ ಸಿಂಪಲ್. ಇವ್ರಿಗೆ ಹೆಂಗೆ ಅಂತಂದ್ರೆ ಇವ್ರ ಯೋಗ್ಯತೆನೇ ಅಷ್ಟು. ಇವ್ರು ನೀವು ಬಗ್ಗದ್ರ ನಿಮ್ ಜುಟ್ಟು ಹಿಡಿತಾರೆ, ಎದ್ದು ನಿಂತ್ಕೊತೀರ ನಿಮ್ ಪಾದ ಹಿಡಿತಾರೆ. ಇವ್ರನ್ನ ಕಾಲ್ ಹಿಡಿಯಂಗೆ ಮಾಡ್ಬೇಕು, ಕಾಲ್ ಕೆಳಗಡೆ ಇರಂಗೆ ಮಾಡ್ಬೇಕು. ಇವ್ರನ್ನ ಹತ್ರ ಬಿಟ್ಕೊಂಡ್ರೆ ಕಷ್ಟ. ಇವ್ರ ಯೋಗ್ಯತೆ ಹತ್ರ ಬರುವಂತದ್ದು ಅಲ್ಲವೇ ಅಲ್ಲ, ದೂರ ಹೊಲಸು. ಇವರು ಒಂದು ಲೆಕ್ಕದಲ್ಲಿ ತಗೊಂಡೋಗಿ ತಿಪ್ಪೆಗೆ ಹಾಕಬೇಕು ಅಷ್ಟೇ. ಭಾರತವನ್ನು ಕಣಕಿದ್ರೆ ಏನಾಗುತ್ತೆ ಅನ್ನೋ ಉತ್ತರ ಇದೆಯಲ್ಲ ಅದೀಗ ಸಿಗ್ತಾ ಇದೆ ಈಗ ಉತ್ತರ. ಲಾಹೋರ್ ಕಡೆಗೆ ನುಗ್ಗಿವೆ ಕ್ಷಿಪಣಿಗಳು. ಬೆಳಗ್ಗೆ ಗೊತ್ತಾಗುತ್ತೆ. ಕಣ್ಣು ಮುಚ್ಚಿ ಮಲ್ಕೊಂಡಿರುವಂತವ್ರು ಯಾವ ಪಾದ ಸೇರಿಬಿಟ್ಟಿರ್ತಾರೋ.